ಶುಭೋದಯ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಮುಂಚಿತವಾಗಿ. ತುಂಬ ದಿನ ಆಯಿತು ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿ, ಬಟ್ ಇವತ್ತು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕುಣಿಗಲ್ ರಂಗನಾಥ ಸ್ವಾಮಿಯ ಒಂದು ಪೇಜಿಂದ ಒಂದು ವಿಡಿಯೋ ನೋಡಿದೆ. ಏನಂದರೆ ಇಡುಮುಡಿ ರಂಗ ಅಂತ ಹೇಳಿ ಕರಿತೀವಿ ಕುಣಿಗಲ್ನಲ್ಲಿ ಇರುವಂಥ ರಂಗನಾಥ ಸ್ವಾಮಿನ. ಆ ದೇವರ ಒಂದು ಮೆಟ್ಲು ಹತ್ತೋ ಅಂತ ಒಂದು ಜಾಗ ಏನಿದೆ, ದೇವಸ್ಥಾನ ಇರೋದು ಮೆಟ್ಲು ಹತ್ತಿ ಮೇಲ್ಗಡೆ ಬೆಟ್ಟದ ಮೇಲಿರೋವಂಥದ್ದು. ಮೆಟ್ಲು ಹತ್ತೋ ಜಾಗದಲ್ಲಿ ಒಂದು ಪುಟಾಣಿ ರಂಗನಾಥನ ಹಾವು ಸುತ್ತಕೊಂಡಿರೋವಂಥದ್ದು ಒಂದು ವಿಗ್ರಹನ ಇಟ್ಟಿದ್ದಾರೆ. ಬೆಟ್ಟ ಹತ್ತೋ ಕಲ್ಲು ಬೆಟ್ಟದ ಮೆಟ್ಟಲುಗಳು ಹತ್ತೋ ಜಾಗದಲ್ಲಿ ಅಲ್ಲಿ ಇರೋವಂಥ ರಂಗನಾಥ ಸ್ವಾಮಿನ ಯಾರೋ ಹೊಡೆದಿದ್ದಾರೆ. ಅಂದರೆ ಆ ವಿಗ್ರಹ ಏನಿದೆ ಅದನ್ನು ಪಾದದವರೆಗೂ ಹೊಡೆದು ಆ ವಿಗ್ರಹನ ತೆಗೆದು ಅಲ್ಲೆಲ್ಲಾದರೂ ಹಾಕಿದ್ದಾರೆ. ಸೊ ನೋಡುವಾಗ ತುಂಬ ಒಂಥರ ಮನಸ್ಸಿಗೆ ಕಳವಳ ಅಂತ ಅನಿಸುತ್ತೆ. ಇದು ಯಾರು ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಇದು ಮಧ್ಯರಾತ್ರಿನಲ್ಲೇ ಆಗಿರೋವಂಥ ಒಂದು ಘಟನೆ. ಇದನ್ನು ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದನೇ ಎಲ್ಲ ತಂದೆ ತಾಯಿಗಳೂ ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮದ ಬಗ್ಗೆ ಮಕ್ಕಳುಗಳಿಗೆ ಹೇಳಿದಿದ್ರೆ ಪ್ರಾಬಬ್ಲಿ ಈ ಥರದ್ದೆಲ್ಲ ಏನೂ ಆಗಲ್ಲ ಅಂದ್ಕೊತೀನಿ. ಬಟ್ ಅದು ಮಾಡಿರೋರು ನಮ್ಮ ಹಿಂದೂ ಧರ್ಮದವರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ವಿಷಯದಿಂದ ನನಗೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ತಂದೆ ತಾಯಿಗಳೂ ಮನೆಯಲ್ಲಿ ಏನಂತ ಹೇಳ್ತಾರೆ, ಮಕ್ಕಳು ಚಿಕ್ಕವರಿರುವಾಗ ಅಂದರೆ ನನ್ನ ಮಗನ ದೊಡ್ಡವನಾದ್ಮೇಲೆ, ನನ್ನ ಮಗಳನ್ನ ದೊಡ್ಡವಳಾದ್ಮೇಲೆ ನಾನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಬರೀ ದುಡ್ಡು ಸಂಪಾದನೆ ಮತ್ತು ಗೌರವ ಸಂಪಾದನೆ ಬಗ್ಗೆನೇ ಮಾತಾಡ್ತಾರೆ ಹೊರತು ಇದು ನಮ್ಮ ಒಂದು ಸನಾತನ ಧರ್ಮದ ಬಗ್ಗೆ ಆಗಲಿ, ನಮ್ಮ ಪೂಜೆ ಪುನಸ್ಕಾರದ ಬಗ್ಗೆ ಆಗಲಿ ಎಂಥದ್ದು ಆ ಒಂದು ವಿಷಯದಲ್ಲಿ ಯಾರು ಕೇರೇ ತಗೊಳ್ಳಲ್ಲ ಅಂತ ಅನಿಸುತ್ತೆ. ಬೇರೆ ಧರ್ಮದಲ್ಲಿ ನೋಡಿ ಬೈಬಲ್ ಚಿಕ್ಕ ವಯಸ್ಸಿಂದನೇ ಬೈಬಲ್ ಓದ್ಸೋಕ್ಕೆ ಶುರು ಮಾಡ್ತಾರೆ, ಚಿಕ್ಕ ವಯಸ್ಸಿಂದನೇ ಅವರ ಕುರಾನ್ ಓದ್ಸೋಕ್ಕೆ ಶುರು ಮಾಡ್ತಾರೆ. ಬಟ್ ನಮ್ಮ ಧರ್ಮದಲ್ಲಿ ಯಾಕೆ ಯಾರೂ ನಮ್ಮ ಒಂದು ಗ್ರಂಥನ ಓದೋದಿಲ್ಲ, ತಿಳಿಸಿ ಹೇಳೋದಿಲ್ಲ, ಗೊತ್ತಿಲ್ಲ. ಬಟ್ ಇದು ಎಲ್ಲ ತಂದೆ ತಾಯಿದಿರಿಗೂ ರಿಕ್ವೆಸ್ಟು, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಸನಾತನ ಧರ್ಮನ ಕಾಪಾಡೋ ಅಂಥದ್ದು ನಮ್ಮ ಕೈನಲ್ಲೇ ಇದೆ. ಯೋಚನೆ ಮಾಡಿ.